ಕೊನೆಗೂ ಆ ದಿನ ಬಂದೇ ಬಿಡ್ತು ನೋಡಿ. ಎಲ್ಲ ರೆಡಿ ಇದೆ ಲಗೇಜ್. ಯಪ್ಪ ಇಡೀ ಮನೆ ನಮ್ಮನ್ನ ಬೀಳ್ಕೊಡಕ್ಕೆ ನಮ್ಮ ಸಹೋದರ ಶಿವಕುಮಾರ್ ಅವರು ಬಂದಿದ್ದಾರೆ. ಓ ಇದೇನು ಅವ್ರ ಮಧ್ಯ ರೋಡಲ್ಲಿ ಹೆಂಗ ಆಡ್ತೀರಾ? ನಾಟಕ ನೋಡೋಣ ಅಂತ ಬಂದಿದ್ದಾರೆ. ಹಾ ಈಗ ಮೇಕಪ್ ರೆಡಿ ಆಗಿದ್ದಾರೆ. ಹಾ ಹಾ ಓ ತಬಲಾ ಮಾಸ್ಟ್ರು. ನಮ್ಮ ಅಪ್ಪನ ತರಾನೇ ಅನ್ಸ್ತಾ ಇಲ್ಲ ವೇಷಭೂಷಣ ಚಪ್ಲಿ ನೋಡಿ. ಮುಂದಿನ ಮಹಾಸಮರ ಮುಖ್ಯವಾದ ವಿಷಯ ನಿಮ್ಗೆ ಹೇಳಿಲ್ಲ, ಹೇಳ್ಬೇಕು ಇವಾಗ ರಿವೀಲ್ ಮಾಡ್ತಾ ಇದೀವಿ. ಅಂಡ್ ಗೈಸ್ ನಾವು ಹೋಗ್ತಾ ಇರೋದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಎಸ್, ಕೊನೆಗೂ ನೀವೆಲ್ಲ ಕಾಯ್ತಾ ಇದ್ದಿದ್ದ ದಿನ ಬಂದೇ ಬಿಡ್ತು. ಎಷ್ಟು ಬೇಗ ಬಂದ್ಬಿಡ್ತಾ ಎಷ್ಟು ಗೊತ್ತಿಲ್ಲ. ಜನ ಬರ್ತೇ ಹೋಗ್ಬಿಟ್ಟಿದಾರ ಅನ್ನೋ ಗೊತ್ತಿಲ್ಲ. ಅಂಡ್ ನಾವು ಎಲ್ಲಿಗೆ ಹೋಗ್ತಾ ಇದೀವಿ, ಟ್ರಿಪ್ ಹೋಗ್ತಾ ಇದೀವಿ ಅಂತ ಹೇಳಿದ್ವಿ. ಯಾವಾಗ ಹೋಗ್ತಾ ಇದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ರಿವೀಲ್ ಮಾಡಿರ್ಲಿಲ್ಲ. ಅಂಡ್ ಒಂದು ಸಿಕ್ಕಾಬಟ್ಟೆ ಕಾಮೆಂಟ್ಸ್ ಬಂದಿದೆ, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ತುಂಬಾ ಜನ ಗೆಸ್ ಮಾಡಿದೀರಾ. ಸಿಕ್ಕಾಬಟ್ಟೆ ಅನ್ಕೊಂಡಿರಲ್ಲ ಅಷ್ಟು ಜನ ಗೆಸ್ ಮಾಡ್ತಾರೆ ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ. ಅದ್ರಲ್ಲಿ ಸ್ವಲ್ಪ ಜನ ಕರೆಕ್ಟ್ ಆನ್ಸರ್ ಗೆಸ್ ಮಾಡಿದ್ದಾರೆ. ಗೆಸ್ ಮಾಡಿದ್ದಾರೆ, ನಾನು ಗೆಸ್ ಮಾಡ್ತಾ ಇರಲಿಲ್ಲ, ಗೆಸ್ ಮಾಡಿದ್ದಾರೆ. ಸೊ ಅವ್ರು ಯಾರ್ಯಾರು ಹೇಳಿದೀವಿ, ನಾವು ಅವ್ರ ಐಡಿನ ಮೆನ್ಷನ್ ಮಾಡ್ತೀವಿ ವಿಡಿಯೋದಲ್ಲಿ. ಯಾರು ಗೆಸ್ ಮಾಡಿದ್ರೆ ಅಂತ ಹೇಳ್ತೀವಿ ಅಂತ ಹೇಳಿದೀವಿ. ಅಂಡ್ ಎಲ್ಲಿಗೆ ಹೋಗ್ತೀವಿ ಅಂತಾನು ಹೇಳ್ತೀವಿ ಅಂತ ಹೇಳಿದೀವಿ ಈ ಬ್ಲಾಗ್ ಅಲ್ಲಿ. ಅದೇ ಸೊ ನಾವು ಟ್ರಿಪ್ಗೋಸ್ಕರ ಹೊರಟಿದೀವಿ. ಒಂದ್ ಕಡೆ ಹೋಗಿ ಅಲ್ಲಿಂದ ಇನ್ನೊಂದ್ ಕಡೆ ಹೋಗಿ ಟ್ರಿಪ್ ಹೊರಡಬೇಕು. ಸೊ ದಿಸ್ ಇಸ್ ದ ಜರ್ನಿ ಆಫ್ ಅವರ್ ಟ್ರಿಪ್. ಅಂಡ್ ಇನ್ನೊಂದು ಸ್ಪೆಷಲ್ ಇವತ್ತು ಈ ಬ್ಲಾಗ್ ಅಲ್ಲಿ ಏನಂದ್ರೆ, ಇವತ್ತು ಅದೇ ಇದನ್ನು ಹೇಳಿದ್ವಿ ಅದೇ ವ್ಲಾಗ್ ಅಲ್ಲಿ, ನಮ್ಮಪ್ಪ ನಾಟಕ ಮಾಡ್ತಾ ಇದ್ದಾರೆ ಅಂತ, ದುರ್ಯೋಧನ ಪಾತ್ರ. ಸೊ ಅದು ಇವತ್ತು ನೈಟ್ ಇದೆ, ನೋಡೋಕ್ಕೋಸ್ಕರ ನಮ್ಮೂರಿಗೆ ಹೋಗ್ತಾ ಇದೀವಿ. ಎಸ್, ನಾವಷ್ಟೇ ಹೋಗ್ತಾ ಇಲ್ಲ, ನಮ್ಮ ಜೊತೆಗೆ ನಮ್ಮ ಅಪ್ಪ ಅಮ್ಮನೂ ಬರ್ತಾ ಇದ್ದಾರೆ. ಟ್ರಿಪ್ಪಿಗೆ ಹೇಳ್ದಾಗೆ ಇವರಿಬ್ರು ಬರ್ತಾ ಇದ್ದಾರೆ ನಮ್ಮ ಜೊತೆ. ನಾವು ಮುಂಚೆನೇ ಹೇಳಿದ್ವಿ, ನಮ್ಮ ಅಪ್ಪ ಅಮ್ಮ ಎಲ್ಲ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇರೋದು. ಇವರ ಅಪ್ಪ ಅಮ್ಮ ಇನ್ನೂ ಕೆಲವರು ಆ್ಯಡ್ ಆಗಿದ್ದಾರೆ, ಯಾರ್ಯಾರು ಅಂತ ನಿಮಗೆ ಹೋಗ್ತಾ ತೋರಿಸ್ತೀವಿ. ಜರ್ನಿಲಿ ತೋರಿಸ್ತೀವಿ. ಕೊನೆಗೂ ಆ ದಿನ ಬಂದೇ ಬಿಡ್ತು ನೋಡಿ. ಎಲ್ಲ ರೆಡಿ ಇದೆ ಲಗೇಜ್. ಯಪ್ಪ ಇಡೀ ಮನೆನೇ ಪ್ಯಾಕ್ ಮಾಡ್ಕೊಂಡವ್ರೆ. ಸೊ ಲೇಟ್ ಆಗ್ತಾ ಇದೆ. ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಮಾತಾಡಿ ವಾ, ಮಾತಿಲ್ಲ. ಅಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರುತ್ತೆ. ನಾವ್ ಎಲ್ಲಿ ಹೋಗ್ತಿದೀವಿ ಅನ್ನೋ ಜಾಗನೆಲ್ಲ ನಿಮ್ಗೂ ತೋರಿಸ್ತೀವಿ. ನಿಮ್ಗೆ ಯಾರಿಗೆಲ್ಲ ಹೋಗಕ್ ಆಗಲ್ಲ, ನಮ್ ವ್ಲಾಗ್ಸ್ ನೋಡಿ ತಿಳ್ಕೊಳ್ಳಿ. ಎಸ್, ಅಂಡ್ ಇವರು ನೆನ್ನೆನೇ ಬಂದಿರೋದು ಗೈಸ್. ನೆನ್ನೆ ಬಂದು ಎಲ್ಲ ನಮ್ಮಪ್ಪ ಫುಲ್ ಶಾಪಿಂಗ್ ಮಾಡೋರೆ ಟ್ರಿಪ್ಗೋಸ್ಕರ. ಏನೇ ನಾನು ನೋಡಿ ಟ್ರಿಪ್ಪಲ್ಲಿ ಯಾವ ಥರ ಮಿಂಚ್ತಾರೆ ಅಂತ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ನಾವು ಹೊಳೆ ನರಸೀಪುರ ಹೊರಡಬೇಕು, ಲೇಟ್ ಆಗಿಬಿಟ್ಟಿದೆ. ನಮ್ಮನ್ನು ಬೀಳ್ಕೊಡೋಕ್ಕೆ ನಮ್ಮ ಸಹೋದರ ಶಿವಕುಮಾರ್ ಅವರು ಬಂದಿದ್ದಾರೆ. ಧನ್ಯವಾದಗಳು. ಎಲ್ಲನೂ ಏರಿಸಿ ನಮ್ಮ ಡಿಕ್ಕಿಗೆ ಲಗೇಜ್ಗಳನ್ನು ಏರಿಸ್ತಾ ಇದೀವಿ. ಏರ್ಸ್ಕೊಂಡು ಹೋಗ್ಬೇಕು. ಹೇಳು, ಓದಲ್ಲೂ ಹಿಂಗೆ ಆಡಿ ಹೊಡೆದ್ ಕಳಿಸ್ತಾರೆ ಅಲ್ಲೆಲ್ಲ. ಹುಷಾರಾಗಿರೋ, ನಾವ್ ಬೇರೆ ಇರಲ್ಲ. ಹಿಂಗೆ ಆಡೋದು 100%. ಹಂಗಾರ ವಾಪಸ್ ಸಚಿನ್ ಬರಲ್ಲ, ಅಷ್ಟ ಇದೆ. ಅಲ್ಲೇ ಇಟ್ಕೊಂಡ್ರೆ ಬಾರಲ್ಲ ನಾಟಕ ಆಡೋದು ಹಿಂಗೆ ಅಂತ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಡೆ ಬಾ. ದಿನ ಆಡ್ತೀಯಲ್ಲ, ಬಂದ್ ಬೇಸ ಹೋಯ್ತಾ ಇರ್ತೀವಿ. ಅಂದ್ರೆ ಯಾರೇನು ಅನ್ಕೊಳಲ್ಲ. ಬರ ನಾವು ಖುಷಿ ಪಡ್ತಾರ ನಾಟಕ ನೋಡಕ್ಕೆ. ಎಲ್ಲಿಂದ ಬಂದವ್ರು ಜನ ಅಂತ ಖುಷಿ ಪಡ್ತಾರೆ. ಗೈಸ್ ನೋಡಿ, ನಾವ್ 4 ಜನ ಹೋಗೋದು ಅಂತ ಇತ್ತು ಪ್ಲಾನ್. ಸಡನ್ ಆಗಿ ಚೇಂಜ್ ಆಗಿ ಶಿವಕುಮಾರ್ ಅವರು ಜಾಯ್ನ್ ಆದ್ರು. ಹಂಗಂತ ಟ್ರಿಪ್ಪಿಗೆ ಬರ್ತಾ ಇಲ್ಲ, ಈಗ ಹೊಳೆ ನರಸೀಪುರಕ್ಕೆ ನಮ್ಮ ಅಪ್ಪನ ನಾಟಕ ನೋಡಕ್ಕೋಸ್ಕರ ಬರ್ತಾ ಇದಾರೆ. ಏನ್ ಅನ್ಸ್ತಾ ಇದೆ? ನನ್ಕಿಂತ ಏನ್ ಚೆನ್ನಾಗಿ ಮಾಡಲ್ಲ, ಡೈಲಿ ಚೆನ್ನಾಗಿ ನಾಟಕ ಮಾಡ್ತೀನಿ. ಏನಾರು ಮಾತಾಡಲ್ಲ. ಈಗ ಕಲ್ತ್ಕೊಂಡ್ ಬಂದ್ಬಿಟ್ರಿ ದಿನ ಅದನ್ನೇ. ಸೊ ನಮ್ ಜೊತೆ ಇವತ್ತು ನೋಡೋಣ, ಅದನ್ನ ವಿಟ್ನೆಸ್ ಮಾಡೋಣ ಅಂತ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಹಂಗೆ ಎತ್ತಕ ಬಂದ್ಬಿಟ್ವಿ. ಎಲ್ಲವ ನಾಟಕ ತೋರಿಸ್ತೀನಿ ಅಂತ ಕರ್ಕೊಂಡ್ಬಿಟ್ಟು ನಮಗೆ ಮಳೆ ಬಂದ್ಬಿಡ್ತು ಗೈಸ್, ದೃಷ್ಟಿ ಆಗ್ಬಿಡ್ತು. ಅಯ್ಯೋ, ಯಾರು ದೃಷ್ಟಿ ಆಗ್ಬಿಡ್ತಾವ? ಅಲ್ಲ ಇಷ್ಟ ದಿನ ಇಲ್ದಿರ ಮಳೆ, ನಾಟಕ ಅಲ್ಲ ಪ್ರೇಕ್ಷಕರಲ್ಲಿ ಹೆಂಗ್ ಕೂತ್ಕ ಕಾಯ್ತಾರ ನೋಡ ನಾಟಕ ನೋಡಕ್. ಪಾಪ ಬೀಗ್ರ ನಾಟಕ ನೋಡಕ್ ಕಾಯ್ತಾರ. ಮಳೆ ಬಂದ್ಬಿಟ್ಟು ಆಗ್ಬಿಟ್ಟಿತ್ತಲ್ಲ. ನಮ್ಮ ಅಪ್ಪ ಕಿರ್ತ ನೋಡಿ ಒಂದ್ ಡೈಲಾಗ್ ಹೇಳಿ ನೋಡ. ನಿಮ್ಮ ಅಪ್ಪ ಏನಂತಾರೆ? ಒಂದ್ ಡೈಲಾಗು ಗೊತ್ತಿಲ್ಲ ನಂಗೆ. ಒಂದುವೆ ಅದು ಹಿರಣ್ಯಕಶಿಪ. ಏ ಅರ್ಜುನ
ಮಾವ ಹಳೇನು ಬಿಡ್ಬಿಡ್ರೆ ನೀವು ಒಳ್ಳೆ ಪರ್ಸನ್. ಏ ಇಲ್ಲ ಗುರು, ಅರ್ಧ ಗಂಟೆ ಕಿರ್ಚ್ಬೋದ ಆಮೇಲೆ ಪಕ್ಕ ವಾಯ್ಸ್ ಹೋಗಿ ಆಯ್ತದೆ. ಅದು ಹೆಂಗ್ ಮಾಡ್ತಾರೆ ಗುರು? ಅವ್ರು ಹಂಗೆ ಅಭ್ಯಾಸ ಮಾಡಿರ್ತಾರೆ. ಅದೇ ಈಗ ವಾಯ್ಸ್ ಆಲ್ರೆಡಿ ಹೋಗಿದೆ ನಮ್ಮ ಮಾವಂಗೆ, ಅದು ಹೆಂಗ್ ಕಿರ್ಸ್ತಾರೆ ನೋಡ್ಬೇಕು. ಸ್ಟಾರ್ಟ್ ಮಾಡಿದ್ದಾರೆ ಒಂದೊಂದು ಅಪ್ಪ ಓ ಬಾಬಾ ಅವ್ರು ಅದೊಂದು ಇಷ್ಟಪಟ್ಟು ಮಾಡ್ತಾರೆ. ನಾವ್ ಎಷ್ಟು ಬೇಡ ಅಂದ್ರೆ ಒಂದು ವಾರದಿಂದ ಪ್ರಾಕ್ಟೀಸ್ ಮಾಡ್ತಾರೆ ಗೈಸ್. ನಾವು ಇದೇನು ಮಧ್ಯ ರೋಡಲ್ಲಿ ಹೆಂಗ್ ಆಡ್ತೀವಿ ಇದಕ್ಕೆ ಹೇಳಿದ್ದು. ಬಾರ ಇಲ್ಲಿ ನಮ್ಮ ಮಾವನ್ ತೋರಿಸ್ತೀನಿ ಗೈಸ್. ನಾವೀಗ ಅಗ್ರಹಾರ ಗೇಟ್, ಇದೇ ಅಗ್ರಹಾರ ಗೇಟ್ ಲೊಕೇಶನ್ ಹತ್ರ ಇದೀವಿ. ಗಗನ ನಮ್ಮ ಅಪ್ಪ ಅಮ್ಮ ಎಲ್ಲ ಅಲ್ಲಿ ಹೋದ್ರು ನಾಟಕದ ಹತ್ರ. ಇದು ನೋಡಿ ಬ್ಯಾನರು, ನಮ್ಮ ಮಾವನ್ ತೋರಿಸ್ತೀನಿ. ದುರ್ಯೋಧನ, KP ಯೋಗಣ್ಣ, ಲೇಬರ್ ಕಾಂಟ್ರಾಕ್ಟರ್, KK ಹೊಸೂರು. ನಮ್ಮ ಮಾವ ಮಿಂಚ್ತವ್ರೆ ಅಲ್ಲೇ. ನಮ್ಮ ಮದುವೆ ಫೋಟೋ ಇದು, ನಮ್ಮ ಮದುವೆ ತೆಗೆದಿರೋ ಫೋಟೋ. ಈಗ ದುರ್ಯೋಧನ ಗೆಟಪ್ಪಲ್ಲಿ ಹೆಂಗೆ ಕಾಣಿಸ್ತಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀವಿ. ಸದ್ಯಕ್ಕೆ ಇದು ಇವಾಗಿನ ಅಪ್ಡೇಟು. ಅಭಿಮನ್ಯು ವಿವಾಹ ಅಥವಾ ಧರ್ಮರಾಜ್ಯ ಸ್ಥಾಪನೆ. ನಾಟಕದ ಹೆಸರು ನೋಡು, ಅಭಿಮನ್ಯು ವಿವಾಹ. ಅಭಿಮನ್ಯು ವಿವಾಹ. ಇಲ್ಲ ಸರ್, ನಾಟಕದಲ್ಲಿ ಸನ್ಮಾನ ಮಾಡೋರು ಇವ್ರಿಬ್ರು ಬಂದ್ರೆ ಊಟ ಕಡೆ ಬನ್ನಿ ಬನ್ನಿ. ಗೌರವಾನ್ವಿತ. ಏನು ಇವನು ಅದೇನಂತಾರಲ್ಲ, ಶೆಕೆ ಮನ್ಸ, ಶೆಕೆ ಪ್ರಾಣಿ ಇವನು. ಮೊನ್ನೆ ಹೇಳ್ತಾ ಇದ್ರು, ಉದಯ್ಗೆ ನಿಂತರ ಹೆಂಡತಿ ಸಿಕ್ಕಿದ್ರೆ ಏನ್ ಮಾಡೋದು? ನಾನು AC ಹಾಕಕ್ಕೆ ಬಿಡಲ್ಲ. ನೀವ್ ಏನ್ ಮಾಡ್ತೀರಾ? ಕಳ್ತೀನಿ. ಅವಳಿಗೂ ಓಡ್ಸಕ್ ಬರಕಾದ್ರೆ ನಿಂತ ಹೇಳ್ತಾಳೆ ಅಂತ. ಗೌರವಾನ್ವಿತ ರಾಜೇಗೌಡರು ಬೈದಾರೆ ಇವಾಗ ನಾಟಕ ನೋಡಕ್ಕೆ. ನಾಟಕ ಯಾವ ಹಂತದಲ್ಲಿದೆ? ನಾನು ನಮ್ಮ ಬೀಗರ ನಾಟಕ ನೋಡೋಣ ಅಂತ ಬಂದಿದ್ದೀನಿ. ಹಾ, ಈಗ ಮೇಕಪ್ ರೆಡಿ ಆಗಿದ್ದಾರೆ. ಹಾ ಭಾರತ ಏನು ಮಾಡ್ತಾರೆ ಸ್ವಲ್ಪ ಹೊತ್ತು ನೋಡ್ತಾರೆ. ಇವರೇ ಹತ್ತಿದ್ರು ವಿಲನ್ ನಗಾಡಕ್ ಹಿಂಗ್ ನಗಾಡ್ಬೇಕ ಕನ್ನಡ ಅಂತ ಇವರು. ದುರ್ಯೋಧನ ಫುಲ್ ಫ್ರೆಂಡ್ಸು. ನಾಟಕ ಶುರುವಾಗಿದೆ. ಏನು ಕೇಳ್ಸಲ್ಲ ನಾವು. ಮಾವನ್ನ ಸದ್ಯಕ್ಕೆ ಇನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇವಾಗ ಮೇಕಪ್ ಆಗ್ತಾ ಇದೆ. ನಿಮಗೆ ಫುಲ್ಲು ಅವತಾರ ಫುಲ್ ಆದಮೇಲೆ ತೋರ್ಸೋಕ್ಕಾಗಲ್ಲ, ಇವಾಗ ತೋರ್ಸೋಕ್ಕಾಗಲ್ಲ. ನೋಡಿ ಎಷ್ಟು ತಾಳ್ಮೆಯಿಂದ ಮೇಕಪ್ ಆಗ್ತವ್ರೆ ನಮ್ಮ ಮಾವನ. ಇಲ್ಲೊಬ್ರು ಇದ್ರಲ್ಲ ಆಗಿರೋರು, ತೋರಿಸ್ಬೇಕಂತ ಹೆಂಗಿರುತ್ತೆ ಅಂತ. ಹಾಂ, ಇಲ್ಲಿ ನೋಡಿ ಈ ಥರ. ಆಶೀರ್ವಾದ. ಇಲ್ಲಿ ಬ್ಯಾಕ್ ಸ್ಟೇಜು ಇಲ್ಲೊಬ್ರು ಲೇಡಿ ಆರ್ಟಿಸ್ಟು, ಇಲ್ಲೊಬ್ರು ಇವ್ರು ಯಾರೋ ಗೊತ್ತಿಲ್ಲ. ಕೃಷ್ಣ ನೋಡಿ, ಕೃಷ್ಣ ಪರಮಾತ್ಮ ಕೈ ಮುಕ್ಕಳಿ. ಅದು ಅಭಿಮನ್ಯು. ಸೀನ್ ಎತ್ತಿದ್ರು ಶುರುವಾಯಿತು. ಅಭಿಮನ್ಯು ಮದುವೆ ಆಗ್ತಿರೋದು. ಇದು ಸಾಂಗ್ ಸೀನ್ ಇದೆ. ವಾಚಿದವ್ರನ್ನ ಹೈಲೈಟ್ ಮಾಡಲೇಬೇಕು. ಪಾಪ ಎಷ್ಟು ಕಷ್ಟಪಟ್ಟು ನೋಡಿಸ್ತಾರೆ ನೋಡಿ. ಅಲ್ಲೇ ಇಲ್ಲಿಂದ ನೋಡಿ ಹೆಂಗ್ ಕಾಣುತ್ತೆ. ತಮ್ಮ ತಂದೆ ಬರುವುದು ಎಷ್ಟೊತ್ತಾಗಬಹುದು? 11:30 ಆಗಬಹುದು. ದುರ್ಯೋಧನರವರು. ನಾವು ಪ್ರೇಕ್ಷಕರಾಗಿ ಕಾಯ್ತಿದ್ದೇವೆ. ನಮ್ಮ ಅಮ್ಮ ಇಲ್ಲಿ ಸೆಟ್ಲ್ ಆಗೋರೆ, ನಮ್ಮ ಅತ್ತೆ ಇಲ್ಲಿ ಸೆಟ್ಲ್ ಆಗೋರೆ. ದುರ್ಯೋಧನ ಬರೋದಕ್ಕೆ 12 ಗಂಟೆ ಇರುತ್ತೆ. ಇನ್ನು ಮೇಕಪ್ ಮಾಡ್ತಾರೆ ಅವ್ರಿಗೆ. ಇಲ್ಲಿ ಬಂದು ಅಭಿಮನ್ಯು ಕುಣಿತಾವ ಪಾಪ. ದುರ್ಯೋಧನ ಬರೋದಕ್ಕೆ ಕುಣಿತಾಳವ ಅಂತ. ಇನ್ನು ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ಸೀನ್ಸ್ ನೋಡಿ ಸಖತ್ತೈತಿ. ದಯವಿಟ್ಟು ಸಾಂಗ್ ನಿಲ್ಲಿಸಿ ಒಂದೆರಡು ಡೈಲಾಗ್ ಮಾತಾಡಿ ಕೃಷ್ಣ ಅವರೇ ಪ್ಲೀಸ್. ಕೃಷ್ಣ ಅವರೇ, ಕೃಷ್ಣ ಪರಮಾತ್ಮ, ಕೃಷ್ಣ ಪರಮಾತ್ಮ. ಇಲ್ಲೆಲ್ಲ ಬೀಡಿ ಸೇರ್ತವ್ರೆ ಅಂತ ಗಗನಿಗೆ ಪ್ರಾಬ್ಲಮ್. ಉಸಿರಾಡಕ್ಕಾಯ್ದಿಲ್ಲ ನನಗೆ ಅಂತ. ಯಾರಮ್ಮ ಬೀಡಿ ಸೇರ್ತಿರೋದು?
ಮಾತಾಡಲ್ಲ ಇವರು. ಪಾಂಡವರು ಹೇ ಮಾತಾಡ್ತಾರೆ. ಒಂದು ವರ್ಷ ಅಜ್ಞಾತವಾಸವನ್ನು ಪೂರೈಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಕೃಷ್ಣ ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವು ನೋಡಮ್ಮ ಎಷ್ಟು ಚೆನ್ನಾಗಿ ತಮಗೆ ಕಾಣಿಸ್ತಿದೆ. ಬರಬೇಕಾದ ರಾಜ್ಯ ಹೈಟೆಕ್ ಝೂಮ್ ಅಲ್ಲಿ ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲ ಪುರೋಹಿತರಾದ ದೌಮ್ಯರನ್ನು ಆ ದುರ್ಯೋಧನನ ಬಳಿಗೆ ದುರ್ಯೋಧನ? ಸದ್ದಿಗಾಗಿ ಕಳುಹಿಸಿದರು. ಆದರೆ ಆ ದುರ್ಯೋಧನನು ಓ ತಬಲಾ ಮಾಸ್ಟ್ರು. ತಬಲಾ ಮಾಸ್ಟರ್ ಇಲ್ಲೊಬ್ರು ಬಂದವ್ರೆ, ಅಲ್ಲೇ ಬಡಿತವ್ರೆ. ಹೋಗ ಅಲ್ಲಾರ ಬಡಿ. ಕೃಷ್ಣ ಮತ್ತೆ ರುಕ್ಮಿಣಿ ಮಾತಾಡ್ತಾ ಇದಾರೆ. ಪಡೆದು ವಾರ್ಧಿಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನೆ. ಆದರೂ ನನ್ನ ಕನಸು ಇನ್ನು ಕನಸಾಗೇ ಉಳಿದಿದೆ. ಓಹೋ, ಹಿಂಸಾಪ್ರಿಯರಾದ ಅಸಂಖ್ಯಾತ ಧಾರವರನ್ನು ಒಳ್ಳೆ ಅರ್ಚಿಪುರ ಜನ ಹೆಂಗ್ ನೋಡ್ತಾರೆ ನೋಡು. ಆದರೂ ನನ್ನ ಅಗ್ರಾರ್ ಜನರಲ್ ಆಗಿ ಹೇಳಿ. ಮಾನವನೇ ನಮ್ಮಪ್ಪ ಆಫ್ಟರ್ ಮೇಕಪ್ ನೋಡಿ ನಮ್ಮ ಅಪ್ಪನ ತರಾನೇ ಅನ್ಸ್ತಾ ಇಲ್ಲ. ವೇಷಭೂಷಣ, ಚಪ್ಲಿ ನೋಡಿ, ಚಪ್ಲಿ ಗದೆ ಇಟ್ಕೊಂಡು ಈಗ ನೆಕ್ಸ್ಟ್ ಸೀನ್ ಬರ್ತಾರೆ. ಮೇಕಪ್ ನೋಡಿ ಏನ್ ಸಕಲಾಗಿ ಮಾಡಿದ್ದಾರೆ. ಅದೇ ಜೋರು. ಮಕ್ಕಳು ಹೇಳ್ಕೊಡ್ತಾಳೆ ಅಪ್ಪ ಹೆಂಗ್ ನೋಡಿ, ಹೆಂಗ್ ಡೈಲಾಗ್ ಹೇಳ್ಬೇಕು ಅಂತ ಹೇಳ್ಕೊಡ್ತಿದ್ಯಾ? ಡೈಲಾಗ್ ಹೆಂಗ್ ಹೇಳ್ಬೇಕು ಅಂತ. ಗೈಸ್, ನಾವೀಗ ಜಾಗವನ್ನು ಬದಲಾವಣೆ ಮಾಡಿದ್ದೇವೆ. ಅಲ್ಲಿ ಹಿಂದೆ ಕಾಣಿಸ್ತಾ ಇರಲಿಲ್ಲ, ಆಮೇಲೆ ಸರಿಯಾಗಿ ಕೇಳಿಸ್ತಾನೂ ಇರಲಿಲ್ಲ. ನಮ್ಮ ಮಾವ ಗಗನ್ ಅವರ ಅಪ್ಪ ದುರ್ಯೋಧನನ ಎಂಟ್ರಿ. ಗುರು ಸೆಲೆಬ್ರೇಷನ್ ಬರ್ರಿ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಬಂದೊದಗಿರುವುದು ಭೀಕರ ಸಮರ. ಈ ದುರ್ಯೋಧನನ ಛಲ ಮತ್ತು ಬಲವನ್ನ ಈ ಜಗತ್ತಿಗೆ ತೋರಿಸಲು ಬಂದೊದಗಿರುವುದು ಮುಂದಿನ ಮಹಾಸಮರ. ಸುಲಭವಾಗಿ ನಡೆಸುವ ಕ್ಷೇತ್ರಗಳು ಒಂದು ಸೀನ್ ಆಯ್ತು, ಈಗ ಎರಡನೇ ಸೀನಿಗೆ ಬಂದಿದ್ದಾರೆ. ಕೃಷ್ಣ ನಿದ್ದೆ ಮಾಡುತ್ತಿದ್ದಾರೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಬಂದು ಎಷ್ಟು ಸಮಯವಾಯಿತು?
ಚೇಚೆ ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದು. ಮತ್ತೆ ದುರ್ಯೋಧನ ಮತ್ತೆ ಚಕ್ರವರ್ತಿಯಾದ ನೀವು ಕೂಡ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಎಚ್ಚರಿಸಲು ಸಾಧ್ಯವೇ? ನಾನು ಒಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳಲು ನೀನು ಯಾರ ಫ್ಯಾನ್ಸು ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಕಥೆಯಲ್ಲಿ ಶಕುನಿ ಎಂಟ್ರಿ. ಆ ಕಂಡವರದ ಕಂಡಕ್ಕೆ ಹೂವದ ಖುಷಿ ಕಥೆಯ ಕಥೆ ಆಕ್ಟಿಂಗ್ ಮಾಡ್ತಾರೆ. ಮಾಸರ್ಯದ ಮಹಾನಿಗುಣ ಗೈಸ್ ಟೈಮ್ 1:34. ಇವಾಗ ದರ್ಬಾರ್ ಸೀನ್. ರಾಜಾದಿರಾಜ ಸುಯೋಧನ. ಭೀಷ್ಮದ್ರೋಣರಿಗೆ ನಮೋ ನಮೋ. ಹಿತೋದ್ಯಮಂ ವಿದುರ ಮಹಾಶಯರಿಗೆ ನಮೋ ನಮೋ. ಒಂದೇ ರಕ್ತದಿಂದ ಒಡಹುಟ್ಟಿದ ಪ್ರಿಯ ಸಹೋದರ ಅಣ್ಣ. ದರ್ಬಾರ್ ಸೀನ್ ನೋಡಿ. ಕೌರವೇಶ್ವರನ ಆರ್ಭಟ. ಗೈಸ್ ನಾಟಕ ಮುಗ್ದಿಲ್ಲ, ನಾವು ನಾಟಕ ಮುಗಿಸ್ಬಿಟ್ಟು ಹೋಯ್ತಾ ಇದೀವಿ. ನಮ್ಮ ನಾಟಕ ಮುಗೀತು, ನಮ್ಮ ಪಾತ್ರ ಮುಗೀತು. ದರ್ಬಾರ್ ಸೀನ್ ನೋಡ್ಕೊಂಡು ಮನೆಗೆ ಹೋಗಿ ಮನೆ ಕಳವ ಅಂತ ಹೋಯ್ತಾ ಇದ್ವಿ. ಟೈಮು ಆಲ್ಮೋಸ್ಟ್ 2:45-3 ಗಂಟೆ ಆಗ್ತಾ ಇದೆ. ಮುಗೀತಾ ನಾಟಕ? ಮುಗ್ದಿಲ್ಲ, ಹೋಯ್ತಾ ಇದೀವಿ. ಎಸ್, ನಮ್ಮ ಪಾತ್ರ ಮುಗೀತೇನೋ. ನಮ್ಮ ಪಾತ್ರ ಮುಗೀತು. ಮಮ್ಮಿ ಹೆಂಗಿತ್ತು? 10 ಗಂಟೆಗೆ ಮನೆ ನಿದ್ದೆ ಮಾಡೋ ಗಂಡ 3 ಗಂಟೆ ಆಯ್ತು ಸ್ವಾಮಿ. 3 ಗಂಟೆ. ಓಕೆ ಗೈಸ್, ನಾಳೆ ಬೆಳಿಗ್ಗೆ ಸಿಗ್ತೀವಿ. ಹಾ, ಗೈಸ್ ವೆಲ್ಕಮ್ ನಾಟಕ ಬ್ಯಾಕ್. ಎಲ್ಲ ಮುಗಿಸಿ ಎಸ್, ಮನೆಗೆ ಬಂದು 3 ಗಂಟೆಗೆ ಮಲ್ಕೊಂಡು ಎದ್ದು ಈಗೆಲ್ಲ ರೆಡಿಯಾಗಿ ಫ್ರೆಶ್ ಆಗಿ ಪ್ಯಾಕಪ್ ಆಗಿ ಹೊರಡಕ್ಕೆ ರೆಡಿ ಇದೀವಿ. ಎಸ್, ಒಂದು ಮುಖ್ಯವಾದ ವಿಷಯ ನಿಮ್ಗೆ ಹೇಳಿಲ್ಲ, ಹೇಳ್ಬೇಕು, ಇವಾಗ ರಿವೀಲ್ ಮಾಡ್ತಾ ಇದೀವಿ. ಎಸ್, ಅಂಡ್ ಗೈಸ್ ನಾವು ಹೋಗ್ತಾ ಇರೋದು ಮುಂಬೈಗೆ. ಮುಂಬೈಗೆ ಹೋಗಿ ಶಿರ್ಡಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತೀವಿ. ಆಮೇಲೆ ಅಲ್ಲೇ ನಿಯರ್ ಬೈ ಇರೋ 2 ಜ್ಯೋತಿರ್ಲಿಂಗ ನೋಡಕ್ ಹೋಗ್ತಾ ಇದೀವಿ. ವೆರಿ ಫ್ಯೂ ಪೀಪಲ್ ಮುಂಬೈ ಅಂತ ಗೆಸ್ ಮಾಡಿದ್ದೀರಾ. ಅಂಡ್ ನಾವು ಹೋಗ್ತಾ ಇರೋದು ನಾಳೆ ಬೆಳಗ್ಗೆ, ನಾಳೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ 6 o'clock ಸೊ ಫ್ಲೈಟ್. ಇವತ್ತು ಈಗ ಇಲ್ಲಿಂದ ಹೊರಡ್ತಾ ಇದೀವಿ ಊರಿಂದ. ಇಟ್ಸ್ ಅರೌಂಡ್ 1 o'clock ಆಗಿದೆ ಈಗ ಮಧ್ಯಾಹ್ನ. ನಾವು ಹೋಗಿ ಬೆಂಗಳೂರಲ್ಲಿ ನಮ್ಮ ಅಕ್ಕ ಮನೇಲಿ ಉಳ್ಕೊಂಡು ಮಿಡ್-ನೈಟ್ ಹೊರಡ್ತೀವಿ. ಸೊ ಯಾರ್ಯಾರು ಹೋಗ್ತಾ ಇದೀವಿ? ದಿಸ್ ಇಸ್ ದ ಪ್ಲಾನ್. ಸೊ ಫೈನಲಿ ರಿವೀಲ್ ಮಾಡಿದೀವಿ ಗೈಸ್. ನಾವು ಮುಂಬೈ ಶಿರ್ಡಿ ಸಾಯಿಬಾಬಾ, ಮೇನ್ ನಮ್ದು ಶಿರ್ಡಿ. ಸೊ ಅವಾಗ ಆಮೇಲೆ ಇದೆಲ್ಲ ಮುಂಬೈ ಮತ್ತೆ ಬೇರೆ ಪ್ಲೇಸ್ಗಳನ್ನ ಪ್ಲಾನ್ ಮಾಡ್ಕೊಂಡಿದ್ವಿ. ಅಂಡ್ ಆಮೇಲೆ ಯಾರ್ಯಾರು ಹೋಗ್ತಾ ಇದೀವಿ? ನಾನು, ಸಚಿನ್, ನಮ್ಮಪ್ಪ ಅಮ್ಮ, ಸಚಿನ್ ಅವ್ರ ಅಪ್ಪ ಅಮ್ಮ, ಚಂದು, ಆಮೇಲೆ ನಮ್ ಚಿಕ್ಕಮ್ಮ, ಆಮೇಲೆ ನಮ್ಮ ಅಜ್ಜಿ. ಇಷ್ಟು ಜನ ಹೋಗ್ತಾ 10 ಜನ ಒಟ್ಟಲ್ ಮೈಸೂರಿಂದ ಇಲ್ಲಿಂದ ಹೊರಡ್ತಾ ಇದೀವಿ ಮುಂಬೈಗೆ. ಎಸ್, ಸೊ ಎಲ್ಲ ನಮ್ಗೆ ಹ್ಯಾಪಿ ಜರ್ನಿ ಅಂತ ವಿಶ್ ಮಾಡ್ಬಿಡಿ. ಎಲ್ಲರೂ ವಿಶ್ ಹೆಂಗಿರುತ್ತೆ ಏನೆಲ್ಲ ತೋರಿಸ್ತೀವಿ. ತುಂಬಾ 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 ಥ್ಯಾಂಕ್ಸ್. ಅಂಡ್ ಯಾರು ಮುಂಬೈಗೆ ಹೋಗ್ತೀವಿ ಅಂತ ಗೆಸ್ ಮಾಡಿರೋದು? ಹುಷಾರಾಗಿ ಹೋಗಿ ಬರ್ತೀವಿ. ನಿಮ್ಗೂ ತೋರಿಸ್ತೀವಿ ನಾವೆಲ್ಲ ಹೋಗ್ತೀವಿ ಅಂತ. ಯಾರ್ಯಾರು ಅಂತ ಅಂದ್ರೆ ವೆರಿ ಫ್ಯೂ ಪೀಪಲ್, 4 ಜನ ಗೆಸ್ ಮಾಡಿ. ಅದರಲ್ಲಿ ಒಬ್ರು ಎಕ್ಸಾಕ್ಟ್ ಗೆಸ್ ಮಾಡಿದ್ದಾರೆ. 4 ಪೀಪಲ್ ಅಲ್ಲಿ ದೀಪು 8906 ಅಂತ
ಯೂಟ್ಯೂಬ್ ಹೆಸರು ದೀಪು ಹುಡುಗಿನ ಗೊತ್ತಾಗ್ತಿಲ್ಲ. ದೀಪು 8906 ಶಿರ್ಡಿ ಸಾಯಿಬಾಬಾ ಟೆಂಪಲ್ ಅಂತ ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಗಾಯತ್ರಿ HM KT2HF ಅಂತ ಗಾಯತ್ರಿ HM ಅವರು ಮುಂಬೈ ಅಂತ ಗೆಸ್ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ರು ನಿರ್ಮಲಾ ಅಶೋಕ್ P ಇವರು ಕರೆಕ್ಟಾಗಿ ಶಿರ್ಡಿ ಸಾಯಿ ಅಂತ ಗೆಸ್ ಮಾಡಿದ್ದಾರೆ. ಇಬ್ರು ಕರೆಕ್ಟಾಗಿ ಗೆಸ್ ಮಾಡಿ ಶಿರ್ಡಿ ಸಾಯಿಬಾಬಾ ಅಂತ ಗೆಸ್ ಮಾಡಿದ್ದಾರೆ, ಒಬ್ರು ಮುಂಬೈ ಅಂತ ಗೆಸ್ ಮಾಡಿದ್ದಾರೆ. ಅಂಡ್ ಶ್ರೀವತ್ಸ 0.16 ಮುಂಬೈ ಅಂತ ಗೆಸ್ ಮಾಡಿದ್ದಾನೆ. ಅವ್ನು ಬಂದ್ ನನ್ನ ತಂಗಿ ಫ್ರೆಂಡು ಚಂದು ಫ್ರೆಂಡು ಮೆಸೇಜ್ ಹಾಕೋನೆ. ಚಂದು ಮುಂಬೈಗ ಕಮೆಂಟ್ ಹಾಕ್ತೀನಿ ಅಂತ ಕಮೆಂಟ್ ಹಾಕಿರೋದು. ಸೊ ಇಬ್ರು ಮುಂಬೈ ಅಂತ ಗೆಸ್ ಮಾಡಿದ್ದೀರಾ, ಇಬ್ರು ಶಿರ್ಡಿ ಸಾಯಿಬಾಬಾ ಅಂತ ಗೆಸ್ ಮಾಡಿದ್ದೀರಾ. ಕರೆಕ್ಟ್ ನೀವು ಗೆಸ್ ಮಾಡಿರೋದು. ಅಂಡ್ ನಾವು ಹೋಗ್ತಾ ಇರೋದು ಮುಂಬೈಗೆ ಶಿರ್ಡಿ ಸಾಯಿಬಾಬಾ ಟೆಂಪಲ್ಗೆ. ಈಗ ಹೋಗ್ತಾ ಇರೋದ್ರ ಬಗ್ಗೆ ಯಾರು ಹೋಗ್ತಾ ಇದಾರೆ ನೋಡಿ. ನಮ್ಮ ಜೊತೆ ಶಿವಕುಮಾರ್ ಬರ್ತಾ ಇಲ್ಲ. ರೆಡಿನಾ? ಮುಂಬೈಗೆ ಹೋಗಕ್ಕೆ. ಮುಂಬೈ ಬಾಂಬೆ ಗೊತ್ತೇ ಇಲ್ವಲ್ಲ ನಿಮ್ಗೆ? ಗೊತ್ತೇ ಇಲ್ವ ನಿಮ್ಗೆ? ಮುಂಬೈ ಕಡೆ ಫ್ಲೈಟ್ ಹೋಯ್ತಾ ಇದೀವಿ ಕಡೆ ಶಿವಕುಮಾರ್. ಫ್ಲೈಟಲ್ಲಿ ನಮ್ದೇ ಆಯ್ತು. ವಿಮಾನದಲ್ಲಿ ಹೋಗ್ತಿದ್ದೀರಾ, ಏನ್ ಅನ್ಸ್ತಾ ಇದೆ? ವಿಮಾನ ಹೋಯ್ತೀನಿ, ನೋಡೇ ಇರ್ಲಿಲ್ಲ, ಖುಷಿ ಆಗತ್ತಾ? ರಾಜಗೌಡ್ರಿಗೆ ಮಾತಾಡ್ಬೇಕು ನೀವು. ಭಯ ಚೇಂಜ್ ಮಾಡ್ಬಿಡೋದು. ಖುಷಿ ಆಯ್ತೈತೆ, ಭಯ ಏನಿಲ್ಲ. ಜೈ ಜೈ. ಓಕೆ ಮಾದಪ್ಪ. ತುಂಬಾ ಖುಷಿ ಆಯ್ತಾ? ಡೈಲಾಗ್ ಎಷ್ಟು ಕಳ್ಸ್ಕೊಳಕ್ಕೋಸ್ಕರ ಉದಯ್ ಅವ್ರು ಬಂದಿದ್ದಾರೆ. ಉದಯ್ ಅವ್ರು ಬಂದಿದ್ದಾರೆ. ಎಸ್, ಬೆಂಗಳೂರು ಏರ್ಪೋರ್ಟ್ ತನಕ ಬರಲ್ಲ, ಇಲ್ಲಿ ಹೊಸೂರಿಂದ ಕಳ್ಸ್ಕೊಡ್ತಾರೆ ಅಷ್ಟೇ. ಏರ್ಪೋರ್ಟ್ ಕಳ್ಸೋಡಕ್ಕೆ ಯಾರು ಬರಲ್ಲ, ನಾವೇ ಹೋಗ್ಬತ್ತೀವಿ. ಹೋಯ್ತೀವಿ ಆನ್ ಡ್ಯೂಟಿ ಆಫೀಸರ್. ಓಕೆ ಗೈಸ್, ನೆಕ್ಸ್ಟ್ ನಾವು ಮುಂಬೈಗೆ ಹೋಗ್ತೀವಿ. ಬೆಂಗಳೂರು ಹೋಗಿ ಮುಂಬೈಗೆ ಹೋಗ್ತೀವಿ. ನೆಕ್ಸ್ಟ್ ಮುಂಬೈಗೆ ಹೋಗೋ ಬ್ಲಾಗಲ್ಲಿ ಸಿಗ್ತೀವಿ. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಎಲ್ಲ ಮಜಾ ಆಗಿರುತ್ತೆ. ವ್ಲಾಗ್ಸ್ ಚೆನ್ನಾಗಿ ನೋಡಿ. ಬಾಯ್.